ಮಾಡ್ತೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಯಾವ ಸೆಲ್ ಯೂಸ್ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ಕೂಡ ತೋರಿಸಿದೆ. LFP ಬಂದು ನಿಮಗೆ ಲೈಫ್ ಸೈಕಲ್ ಜಾಸ್ತಿ ಬರುತ್ತೆ, ಗೂಗಲ್ ಅಲ್ಲಿ ಕೂಡ ನೋಡ್ಕೊಬಹುದು. ಬಟ್ ಎಲ್ಲಾ ಬ್ಯಾಟ್ರಿನೂ ಆಲ್ ಓವರ್ ಇಂಡಿಯಾ ಎನಿ ಬ್ರ್ಯಾಂಡ್ ವೆಹಿಕಲ್ ತಗೊಂಡ್ರೆ 5 to 10% ಮೈಲೇಜ್ ಡಿಗ್ರೇಡೇಷನ್ ಇದ್ದೇ ಇರುತ್ತೆ. ಇವಾಗ ಎಲ್ಲರೂ 200 ಕಿಲೋಮೀಟರ್ ಅಂತ ಹೇಳ್ತಾರೆ. 200 ಕಿಲೋಮೀಟರ್ ಹೆಂಗೆ ಅಂತ ಹೇಳಲ್ಲ ಯಾರು. IDC ರೇಂಜ್ ಅಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಮೋಸ ನಡೀತಾ ಇದೆ ಬ್ಯಾಟ್ರಿ ವಿಚಾರದಲ್ಲಿ. ಯಾವ ಬ್ಯಾಟ್ರಿ ತಗೊಬೇಕು, ಏನ್ ತಗೊಬೇಕು ಎಲ್ಲ ನಾನು ಫುಲ್ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಹಾಯ್, ಹಲೋ, ನಮಸ್ಕಾರ. ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ಈಗ ನಾನೊಂದು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಬರೀ ಶೋರೂಮ್ ತೋರಿಸೋದು ಅಷ್ಟೇ ಉದ್ದೇಶ ಅಲ್ಲ. ಇಲ್ಲಿ ಬ್ಯಾಟ್ರಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ. ಅಂದ್ರೆ EV ಗಾಡಿ ಅಂತ ಬಂದ ತಕ್ಷಣ ನಿಮ್ಗೆ ಮೇಜರ್ ಬೇಕಾಗಿರೋದು ಬ್ಯಾಟ್ರಿ. ಸೊ ನಮ್ ಜೊತೆ ಇವಾಗ ಪೃಥ್ವಿ ಅನ್ನೋರು ಇದ್ದಾರೆ. ಸೊ ಇವ್ರು ನಮಗೆ ಮುಂಚೆಯಿಂದ ತುಂಬಾ ದಿನಗಳಿಂದ ಪರಿಚಯ ಇದ್ದಾರೆ. ಆಕ್ಚುಲಿ ಲಾಸ್ಟ್ ಒಂದು ವೈಕ್ ಬೈಕ್ ಅಂತ ಏನು ಒಂದು ಲಗೇಜ್ ಗಾಡಿ ಕಾರ್ಗೋ ವೆಹಿಕಲ್ ನಾನು ಮಾಡಿದ್ನು. ಸೊ ಒಳ್ಳೆ ರೆಸ್ಪಾನ್ಸ್ ಬಂತು. ಮತ್ತೆ ಇನ್ನೊಂದು ಯಾಕೆ ಈ ಗಾಡಿನ ರಿವ್ಯೂ ಮಾಡಕ್ ಬಂದೀನಿ ಅಂತಂದ್ರೆ, ಸೊ ವೈಕ್ ಮೋಟರ್ಸ್ ಅಂದ್ರೆ ವೈಕ್ ಬೈಕ್ ಏನಿತ್ತು ಅದರಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂತು. ಮತ್ತೆ ಪ್ರತಿಯೊಂದು ಕಮೆಂಟ್ಸು ಚೆನ್ನಾಗಿತ್ತು, ಅಂದ್ರೆ ಮೀನ್ಸ್ ಪಾಸಿಟಿವ್ ಆಗಿತ್ತು. ಮತ್ತೆ ನೀವು ರಿವ್ಯೂ ಹೋಗಿ ಚೆಕ್ ಮಾಡ್ಬೋದು. ಆ ರಿವ್ಯೂನು ಅಷ್ಟೇ ತುಂಬಾ ಪಾಸಿಟಿವ್ ಇದೆ. ಅದು ತಗೊಂಡಂತವ್ರು ಯಾರು ಡಿಸಪಾಯಿಂಟ್ ಆಗಿಲ್ಲ, ಆ ಗಾಡಿ ತಗೊಂಡಂತವ್ರು ಯಾರು ಡಿಸಪಾಯಿಂಟ್ ಆಗಿಲ್ಲ. ಸೊ ಅದು ಪ್ಲಸ್ ಪಾಯಿಂಟ್. ಆಕ್ಚುಲಿ ಆ ಒಂದು ಉದ್ದೇಶಕ್ಕೋಸ್ಕರ ಮತ್ತೆ ವಿಡಿಯೋ ಮಾಡೋಣ ಅಂತ ಬಂದೆ. ಇಲ್ಲಿ ಮತ್ತೆ ಇನ್ನೊಂದು ಯಾವುದು ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ನ ತೋರಿಸ್ತಾ ಇದ್ದಾರೆ. ಸರ್ ನಮಸ್ತೆ. ಆಕ್ಚುಲಿ ಈ ಗಾಡಿ ಒಂದು ತುಂಬಾ ಅಟ್ರಾಕ್ಟಿವ್ ಆಗಿದೆ. ಮುಂಚೆ ನೀವು ಏನು ಕಾರ್ಗೋ ವೆಹಿಕಲ್ ಮಾಡಿದ್ವೋ, ಸೊ ಅದು ಒಂದು ವರ್ಗದ ಜನಕ್ಕೆ. ಸೊ ಮಾಮೂಲಿ ಪ್ಯಾಸೆಂಜರ್ ಅಂದ್ರೆ ನಾರ್ಮಲ್ ವ್ಯಕ್ತಿಗಳು ರೈಡ್ ಮಾಡ್ಕೊಂಡು ಆಫೀಸ್ಗೆ ಹೋಗೋಕ್ಕೆಲ್ಲ ಇದು ತುಂಬಾ ಚೆನ್ನಾಗಿದೆ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಎಲ್ಲ ವೀಕ್ಷಕರು ನಮಸ್ಕಾರ. ಇದಕ್ಕೆ ಮುಂಚೆ ನಾನು ವೈಕ್ ಬೈಕ್ ಡೀಲರ್ ಆಗಿದೆ, ಲಗೇಜ್ ವೆಹಿಕಲ್ಲು. ಇದಕ್ಕೆ ಮುಂಚೆ 3 years ಬ್ಯಾಕು ಇವರೇ ನಮ್ಮದು ಬಂದು ವಿಡಿಯೋ ಮಾಡಿದ್ರು. ಇವಾಗ ವೈಕ್ ಬೈಕ್ ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ರಿವ್ಯೂಸು ನೋಡ್ಬೋದು ನೀವು. ಪ್ಲಸ್ ನಮ್ಮ ಕಸ್ಟಮರ್ಸ್ ಎಲ್ಲ ಮೊಪೈಡ್ ಸೆಗ್ಮೆಂಟ್ ಕೇಳ್ತಾ ಇದ್ರು. ನಾವು ಮೇನ್ ಸ್ಪೆಷಲಿಸ್ಟ್ ಇನ್ ಲೋಡರ್ ವೆಹಿಕಲ್ಸ್ ಫಾರ್ ಬಿಸ್ನೆಸ್ ಪರ್ಪಸ್. ಯಾವಾಗ ನಮಗೆ ಕಸ್ಟಮರ್ಸು ಮೊಪೈಡ್ ಬೇಕು ನೀವು ಮಾಡಿ, ನೀವು ಕ್ವಾಲಿಟಿ ಚೆನ್ನಾಗಿ ಕೊಡ್ತಾ ಇದ್ದೀರಾ ಅಂದಿದ್ದಕ್ಕೆ ನಾವು ಹೊಸಾಗೆ ವೈಕ್ ಬೈಕ್ ಕ್ವೀನ್ S+, ಆಮೇಲೆ ಇದು XUV ಮಾಡೆಲ್ಲು, ಇದು ಬಂದು ನಿಮ್ಗೆ ಲಾಂಚ್ ಮಾಡಿದ್ದೀವಿ BM ಮೋಟರ್ಸ್ ಕಡೆಯಿಂದ. ಪ್ಲಸ್ ಇದರಲ್ಲಿ ತುಂಬ ಅಡ್ವಾಂಟೇಜ್ ಫ್ಯೂಚರ್ಸ್ ಎಲ್ಲ ಇದೆ. ಆ್ಯಂಟಿ ಸ್ಲಿಪ್ರಿ ಸ್ಕಿಡ್ ಎಲ್ಲ ಇದೆ. ಎಸ್ಪೆಷಲಿ ಗಾಡಿ ಬಗ್ಗೆ ಫಸ್ಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಆಮೇಲೆ ಬ್ಯಾಟ್ರಿ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ಮಾರ್ಕೆಟಲ್ಲಿ ತುಂಬಾ ಮೋಸ ನಡೀತಾ ಇದೆ ಬ್ಯಾಟ್ರಿ ವಿಚಾರದಲ್ಲಿ. ಯಾವ ಬ್ಯಾಟ್ರಿ ತಗೊಬೇಕು, ಏನ್ ತಗೊಬೇಕು ಎಲ್ಲ ನಾನು ಫುಲ್ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಯಾಕಂದ್ರೆ ಗಾಡಿ ಒಂದ್ಸಲಿ ತಗೊಂಡು ಎಲ್ಲೋ ಕಮ್ಮಿ ರೇಟಿಗೆ ಸಿಕ್ಕತ್ತಂತ ತಗೊಂಡ್ಬಿಟ್ಟು ಇಮಿಡಿಯೇಟು ಬ್ಯಾಡ್ ರಿವ್ಯೂಸ್ ಬರೋದು ಬೇಡ. ಕಮ್ಮಿ ರೇಟ್ ಅಂತ ತಗೊಂತಾರೆ, ತಗೊಂಡಾದ್ಮೇಲೆ ಏನಾಗತ್ತೆ, 6 ತಿಂಗಳು 8 ತಿಂಗಳಾದ್ಮೇಲೆ ಗಾಡಿ ಪ್ರಾಬ್ಲಮ್ ಬರುತ್ತೆ. ಇಲ್ಲಿ ರೀಪಬ್ಲಿಷ್ ವೆಹಿಕಲ್ ಮೋಟರ್ಸ್ ರೆಡಿ ಮಾಡಿ ಇಂಪೋರ್ಟ್ ಮಾಡ್ಕೊಂತಾರೆ. ಇಂಪೋರ್ಟ್ ಮಾಡ್ಕೊಂಡು ಅಸೆಂಬಲ್ ಮಾಡ್ಕೊಂಡು ಮಾರೋರು ತುಂಬಾ ಜನ ಇದ್ದಾರೆ. XYZ ಕಂಪ್ನೀಸ್ ಮಾರ್ಕೆಟಲ್ಲಿ ಅದು ನಡೀತಾ ಇದೆ. ನಾವು ನೇಮ್ ಮಾಡೋದು ಬೇಡ. ನಾವು ಎಸ್ಪೆಷಲಿ ಫಸ್ಟ್ ಕ್ವಾಲಿಟಿ ವೆಹಿಕಲ್ಸು ಪ್ಲಸ್ ಸರ್ವಿಸ್ ಕೊಡ್ಬೇಕಂತ ನಾವು ಮಾರ್ಕೆಟಲ್ಲಿ ಇರೋದು. ಅಂಥದ್ದೆಲ್ಲ ನಾವು ಸೇಲ್ ಮಾಡಬೇಕಾಗಿದೆ. ನಾವು ಯಾವಾಗೂ ಮುಂಚೆನೆ ತಂದು ಮಾಡಬಹುದಾಗಿತ್ತು. ಗ್ರೆಫೆನ್ ಬ್ಯಾಟ್ರಿ ಅಂತ ಕೊಡ್ತಾ ಇದ್ದಾರೆ. 38,000, 35,000, 1,00,000 3 ಗಾಡಿ, 48,000 1 ಗಾಡಿ. ಗ್ರೆಫೆನ್ ಬ್ಯಾಟ್ರಿ ಬಗ್ಗೆ ಮಾಹಿತಿ ಏನು ಕೊಡ್ಬೇಕಂದ್ರೆ, ಎಷ್ಟು ಕಿಲೋಮೀಟರ್ ಓಡುತ್ತೆ, ಎಷ್ಟು ವಾರಂಟಿ ಇರುತ್ತೆ, ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಬ್ಯಾಟ್ರಿ, ಫುಲ್ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗ್ರೆಫೆನ್ ಬ್ಯಾಟ್ರಿ ಬಂದು 6,000 to 5,000 ಕಿಲೋಮೀಟರ್ಸ್ ವಾರಂಟಿ ಕೊಡ್ತಾರೆ. 6+6 months ಅಂತಾರೆ, 1 year ಅಂತ ಹೇಳಿ ಕೊಟ್ಬಿಡ್ತಾರೆ. ಬಿಲ್ಲಲ್ಲಿ ಓದಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್. ತಗೊಂಡೋಗ್ಮೇಲೆ ಒಂದು 6 ತಿಂಗಳು ಓಡುತ್ತೆ, ಆಮೇಲೆ ಮೈಲೇಜ್ ಬರೋಲ್ಲ ಅಂತಾರೆ. ತಿರ್ಗಾ ಸಮಸ್ಯೆ. ಗಾಡಿ ಅದ ಅಂತ ತಗೊಂಡ್ಬಿಟ್ಟು ಆಮೇಲೆ ಒಳ್ಳೆ ಕಂಪ್ನಿ ಯಾರು ಮಾರ್ತಾ ಇದಾರೋ ಕಸ್ಟಮರ್ಗೆ ಬೇಜಾರಾಗೋಗುತ್ತೆ. ನಾವು ಇಂಥ ಗಾಡಿ ತಗೊಂಡ್ವಿ, ತಿರ್ಗಾ EV ಗಾಡಿ ಸವಾಸಕ್ಕೆ ಹೋಗ್ಬಾರ್ದು ಅಂತ. ಸೊ ಅಂತ ಕಸ್ಟಮರ್ಗೆಲ್ಲ ಯಾರು ಬೇಜಾರಾಗಿದ್ದಾರೋ ನಮ್ಮ ಶೋರೂಮ್ ಒಂದ್ಸಲಿ ವಿಸಿಟ್ ಮಾಡಿ, ಒಂದು ವೆಹಿಕಲ್ ತಗೊಳ್ಳಿ, ಟೆಸ್ಟ್ ಮಾಡಿ, ಯೂಸ್ ಮಾಡಿ, ಚೆನ್ನಾಗಿದ್ರೆ ಇನ್ನು ಫ್ರೆಂಡ್ಸು ನೇಬರ್ಸ್ ರೆಫರ್ ಮಾಡಿ ಬಂದು ತಗೊಳ್ಳಿ. ಅವರು ಕ್ವಾಲಿಟಿ ಕೊಡ್ತೀವಿ. ಬ್ಯಾಟ್ರೀಸ್ ಎಲ್ಲ ಫಸ್ಟ್ ಕ್ವಾಲಿಟಿ ಕೊಡ್ತೀವಿ. ಇವಾಗ ಸೋಲಾರ್ ಗೇಟ್ ಶೆಲ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ಕಸ್ಟಮರ್ಗೇನು ನಾನು ಲಿಥಿಯಂ ಅಯನ್ ಯೂಸ್ ಮಾಡ್ತೀನಿ, NMC ಯೂಸ್ ಮಾಡ್ತೀನಿ, LFP ಯೂಸ್ ಮಾಡ್ತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಯಾವ ಶೆಲ್ ಯೂಸ್ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ಕೂಡ ತೋರಿಸಿದೆ. LFP ಬಂದು ನಿಮಗೆ ಲೈಫ್ ಸೈಕಲ್ ಜಾಸ್ತಿ ಬರುತ್ತೆ, ಗೂಗಲ್ ಅಲ್ಲಿ ಕೂಡ ನೋಡ್ಕೊಬಹುದು. ಬಟ್ ಎಲ್ಲಾ ಬ್ಯಾಟ್ರಿನೂ ಆಲ್ ಓವರ್ ಇಂಡಿಯಾ ಎನಿ ಬ್ರ್ಯಾಂಡ್ ವೆಹಿಕಲ್ ತಗೊಂಡ್ರೇನು 5 to 10% ಮೈಲೇಜ್ ಡಿಗ್ರೇಡೇಷನ್ ಇದ್ದೇ ಇರುತ್ತೆ. ಇವಾಗ ಎಲ್ಲರೂ 200 ಕಿಲೋಮೀಟರ್ ಅಂತ ಹೇಳ್ತಾರೆ. 200 ಕಿಲೋಮೀಟರ್ ಹೆಂಗೆ ಅಂತ ಹೇಳಲ್ಲ ಯಾರು. IDC ರೇಂಜ್ ಫಸ್ಟ್ ಗೇರಲ್ಲಿ ಹಾಕೊಂಡು ಒಬ್ಬರು ಕೂತ್ಕೊಂಡು ನ್ಯಾಷನಲ್ ಹೈವೇ
70 kgs ಬಾಡಿ ವೆಯ್ಟ್ ಅಲ್ಲಿ ಓಡಿಸೋರ್ಗೆ ಮಾತ್ರ ಆ ಮೈಲೇಜ್ ಬರುತ್ತೆ. ಥರ್ಡ್ ಗೇರ್ ಅಲ್ಲಿ ಎಷ್ಟು ಹೋಗುತ್ತೆ ಅಂತ ನಾವು ಅದು ಹೇಳ್ತೀವಿ, ಇಬ್ರು ಕೂತ್ಕೊಂಡು ಎಷ್ಟು ಹೋಗುತ್ತೆ ಅದು ಹೇಳ್ತೀವಿ. ನಾವು 200 ಕಿಲೋಮೀಟರ್ಸ್ ಈ ಗಾಡಿ ಹೇಳ್ತೀವಿ ಒಬ್ರು ಕೂತ್ಕೊಂಡು ಹೋದ್ರೆ ಫಸ್ಟ್ ಗೇರ್ ಅಲ್ಲಿ. ಅದೇ ಥರ್ಡ್ ಗೇರ್ ಅಲ್ಲಿ ಹಾಕೊಂಡು ಹೋದ್ರೆ 150 160 ಕಿಲೋಮೀಟರ್ ನಾವು ಹೇಳ್ತೀವಿ. ಪ್ಲಸ್ ಮೈಲೇಜ್ ಕೂಡ ಟೆಸ್ಟ್ ಮಾಡ್ಕೊಬಹುದು. ಪ್ಲಸ್ GPS ಆಪ್ಷನ್ ಇದೆ. GPS ಆಪ್ಷನ್ ಬೇಕಂದ್ರೆ ಕಸ್ಟಮರ್ ಹಾಕ್ಸ್ಕೊಬಹುದು, ಅದು ಅಡಿಷನಲ್ ಚಾರ್ಜಸ್ ಇರುತ್ತೆ. 1 ವರ್ಷಕ್ಕೆ ನಾವು 4 ಸರ್ವಿಸು ಲೇಬರ್ ಯಾರು ಹುಡುಗರು ಕೆಲಸ ಮಾಡ್ತಾರಲ್ಲ ಅವ್ರದ್ದು ಲೇಬರ್ ಮಾತ್ರ ಫ್ರೀ ಇರುತ್ತೆ, ನಮ್ಮ ಹತ್ರ ಸರ್ವಿಸ್ ಫ್ರೀ ಇರುತ್ತೆ. ಸ್ಪೇರ್ ಪಾರ್ಟ್ಸ್ ಕೆಳಗಡೆ ಗಾಡಿ ಬೀಳ್ಸ್ಕೊಂಡು ಡ್ಯಾಮೇಜ್ ಎಲ್ಲ ಮಾಡ್ಕೊಂಬಂದ್ರೆ ಅದಕ್ಕೆ ಚಾರ್ಜಸ್ ಇರುತ್ತೆ. ವಾರಂಟಿದು ಏನೇ ಇರಲಿ ಇಶ್ಯೂ ಚಾರ್ಜಸ್ ಎಲ್ಲ ಏನೇ ಇದ್ರೇನು ಮೋಟರು, ಚಾರ್ಜರು, ಕಂಟ್ರೋಲರು, ಬ್ಯಾಟ್ರಿ ಎಲ್ಲ ಕಂಪ್ನಿಗೆ ಕಳ್ಸಿಕೊಡ್ತೀವಿ. ತಮಿಳ್ನಾಡಲ್ಲಿರೋದು ರೆಡಿ ಆಗ್ಬಿಟ್ಟು ನಮಗೆ ಬರುತ್ತೆ. ಬಟ್ ಇದುವರೆಗೂ ನಮಗೆ ಅಷ್ಟು ಏನು ಸಮಸ್ಯೆ ಇಲ್ಲ ಗಾಡಿ ಬಗ್ಗೆ. ಕ್ವಾಲಿಟಿ ಚೆನ್ನಾಗಿದೆ, ಕಸ್ಟಮರ್ಸು ಬರ್ತಾ ಇದ್ದಾರೆ, ತಗೊಂಡು ಹೋಗ್ತಾ ಇದ್ದಾರೆ. ಬಟ್ ಮಾರ್ಕೆಟಲ್ಲಿ ಬೇರೆ ವೆಹಿಕಲ್ಸ್ ಎಲ್ಲ ಕಮ್ಮಿ ಸಿಕ್ಕೋದಕ್ಕೆ ಅಲ್ಲಿ ತಗೊಳ್ತಾ ಇದ್ದಾರೆ. ಇವಾಗ ಅವರು ಸಮಸ್ಯೆಯಲ್ಲಿ ಬೀಳ್ತಾ ಇದ್ದಾರೆ. ಅವ್ರ ಮೈಂಡ್ ಸೆಟ್ ಏನಿದೆ, ನನ್ ಇವಿ ಬೇಡ ಅಂತ. ಯಾರೋ ಒಬ್ರು ತಪ್ಪು ಮಾಡೋದಕ್ಕೆ ಒಳ್ಳೆಯವ್ರಿಗೂ ಕೆಟ್ಟ ಹೆಸರೇ. ಸೊ ಅಂತ ನಾವು ಮಾಡೋದು ಬೇಡ, ಅಂತ ಗಾಡಿಗಳು ನಾವು ಮಾರೋದು ಬೇಡ ಅಂತಾನೆ ನಾವು ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದೀವಿ ಕಸ್ಟಮರ್. ಕಸ್ಟಮರ್ಗೆ ಯಾವ ತರ ಬೇಕೋ ನಾವು ಕಸ್ಟಮೈಸೇಷನ್ ಮಾಡಿ ಕೊಡ್ತೀವಿ. ಬ್ಯಾಟ್ರೀಸ್ ಒಬ್ಬರಿಗೆ 200 ಕಿಲೋಮೀಟರ್ ಬೇಕಂದ್ರೆ 200 ಕಿಲೋಮೀಟರ್ ಮಾಡ್ಕೊಡ್ತೀವಿ IDC ರೇಂಜು. 160 ಬೇಕಂದ್ರೆ 160 IDC ರೇಂಜ್ ಮಾಡ್ಕೊಡ್ತೀವಿ. 100 ಕಿಲೋಮೀಟರ್ ಬೇಕಂದ್ರೆ 100 ಕಿಲೋಮೀಟರ್ ಮಾಡ್ಕೊಡ್ತೀವಿ. ಅವ್ರಿಗೆ ಬಜೆಟ್ ಫ್ರೆಂಡ್ಲಿ ಹೆಂಗ್ ಬೇಕೋ ಹಂಗೆ ಮಾಡ್ಕೊಡ್ತೀವಿ. ಇದರಲ್ಲಿ ಲೇಟೆಸ್ಟ್ ಏನು ಅಂದ್ರೆ ನಿಮಗೆ LED ಲೈಟಿಂಗ್ಸ್ ಬರುತ್ತೆ, ಪಾರ್ಕಿಂಗ್ ಮೋಡ್ ಬರುತ್ತೆ. ಆನ್ ಮಾಡಿದ ತಕ್ಷಣ ಬ್ರೇಕ್ ಹಿಡ್ಕೊಂಡ್ಬಿಟ್ಟಿದ ತಕ್ಷಣ ನಿಮ್ಗೆ 0 ಅಂತ ಬರುತ್ತೆ. ಪ್ಲಸ್ ಗೇರ್ ಸಿಸ್ಟಮ್ಸ್ ಇರುತ್ತೆ. ಎಕ್ಸ್ಲೇಟರ್ ಕೊಟ್ರೆ ನಿಮ್ಗೆ ಮೂವ್ ಆಗ್ತಾ ಇರುತ್ತೆ. ಫಸ್ಟ್, ಸೆಕೆಂಡ್, ಥರ್ಡ್ ಹಿಂಗ್ ಹೋಗುತ್ತೆ. 3 ಮೋಡ್ ಇದೆ. ಇದರಲ್ಲಿ RTO ಮಾಡಲ್ ಬರುತ್ತೆ. RTO ಮಾಡಲ್ ಬಂದ್ರೆ ನಿಮ್ಗೆ 45 ಸ್ಪೀಡ್ ಮೇಲೆ ಕೊಡ್ತೀವಿ. ನಾನ್ RTO ಬಂದ್ರೆ 25 ಸ್ಪೀಡ್ ಇರುತ್ತೆ. ಇದ್ರಲ್ಲಿ 2 ಮಾಡಲು ಸಿಕ್ಕತ್ತೆ. ರಿಜಿಸ್ಟ್ರೇಷನ್ ಸಿಕ್ಕತ್ತೆ, ನಾನ್ ರಿಜಿಸ್ಟ್ರೇಷನ್ ಸಿಕ್ಕತ್ತೆ. ಬಟ್ ತುಂಬಾ ಜನ ನಾನ್ ರಿಜಿಸ್ಟ್ರೇಷನ್ ಪ್ರಿಫರ್ ಮಾಡ್ತಾರೆ. ಕಸ್ಟಮರ್ಗೆ ಹೆಂಗ್ ಬೇಕೋ ನಾವು ಹಂಗೆ ಅವ್ರ ಯಾವ ತರ ಬೇಕು ಅಂತ ಆ ತರ ನಾವು ಮಾಡ್ಕೊಡ್ತೀವಿ. ಇನ್ನೊಂದು ಏನ್ ಸ್ಪೆಷಾಲಿಟಿ ಅಂದ್ರೆ ನಿಮಗೆ ಎಲ್ಲಾರು ಡಿಕ್ಕಿ ಜಾಗ ಬೇಕು ಅಂತಾರೆ. ಒಂದು ದೊಡ್ಡ ಹೆಲ್ಮೆಟ್ ಇಕ್ಕೊಬಹುದು ಆರಾಮಾಗಿ. ಸರ್, ಇವಾಗ ಯಾವುದೇ ಎಲೆಕ್ಟ್ರಿಕ್ ಗಾಡಿ ಅಂದ ತಕ್ಷಣ ನಮ್ಗೆ LFP ಬ್ಯಾಟರಿ ಬಗ್ಗೆ ಹೇಳಿದ್ರೆ, ಸೊ ಎಷ್ಟು ಬ್ಯಾಟರಿ ಇದೆ, ಎಷ್ಟು ವೋಲ್ಟ್ಸ್ ಬ್ಯಾಟರಿ? ಸರ್, ಇದಕ್ಕೆ ಬಂದು ನಾವು 48 ವೋಲ್ಟ್ಸ್ ಕೊಡಲ್ಲ. ಎಲ್ಲಾರು 48 ವೋಲ್ಟ್ಸ್ ಮಾರ್ತಾರೆ. 48 ವೋಲ್ಟ್ಸ್ ಅಲ್ಲಿ ಏನ್ ನೆಗೆಟಿವ್ ಫೀಡ್ಬ್ಯಾಕ್ ಅಂದ್ರೆ ಪುಷ್ ಮಾಡಲ್ಲ ಗಾಡಿ, ಫುಲ್ ಮಾಡಲ್ಲ. ಇಬ್ರು ಕೂತ್ಕೊಂಡ್ರೆ ನಾವು 60 ವೋಲ್ಟ್ಸ್ 72 ವೋಲ್ಟ್ಸ್ ಕೊಡ್ತೀವಿ. ಪ್ಲಸ್ ಇದು ಕಂಪಲ್ಸರಿ ಯಾರೇ ಇರ್ಲಿ ಗಾಡಿ ಓಡಿಸೋರು ಟ್ರಾಫಿಕ್ ರೂಲ್ಸ್ ಏನಿದೆ ಅದು ಫಾಲೋ ಮಾಡ್ಲೇಬೇಕು. ಸಿಗ್ನಲ್ ಜಂಪ್ ಮಾಡಬಾರ್ದು, ನೋ ಎಂಟ್ರಿಯಲ್ಲಿ ಹೋಗ್ಬೇಕು, ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು. ನಾವು ನಾನ್ RTO ವೆಹಿಕಲ್ ಕೊಟ್ರೆ ಕೂಡ ನಾವು ಕಸ್ಟಮರ್ಗೆ ಅದೇ ಹೇಳಿ ಕೊಡೋದು. ಇನ್ನೊಂದು LFP ಬ್ಯಾಟ್ರಿ ಬಂದು ನಿಮ್ಗೆ 6 ಇಯರ್ಸ್ ಲೈಫ್ ಬರುತ್ತೆ. ಅವ್ರ ಕಿಲೋಮೀಟರ್ ಲೆಕ್ಕ ನಾವು ಕೊಡ್ತೀವಿ. ಬಟ್ ಬೇರೆಯವರು ನಿಮ್ಗೆ ಮೆನ್ಷನ್ ಮಾಡಲ್ಲ. ನಾವೇನಿದೆಯೋ ಫಸ್ಟೇ ಕಸ್ಟಮರ್ಗೆ ಇನ್ಫಾರ್ಮ್ ಮಾಡಿ ಬುಕಿಂಗ್ ಮಾಡಿಸ್ಕೊಂತೀವಿ. ಇವಾಗ ಎಕ್ಸಾಂಪಲ್ ಇದು ಈ ಗಾಡಿ ಈ ಮೊಪೆಟ್ಸ್ ಮಾತ್ರ NMC ಆಗ್ಬೋದು. NMC ಹಾಕಿದ್ರೆ ನಿಮಗೆ ಅಪ್ ಟು 200 ಕಿಲೋಮೀಟರ್ IDC ರೇಂಜ್ ಹೇಳ್ತೀವಿ. ಇಬ್ಬರು ಕೂತ್ಕೊಂಡು ಫುಲ್ ಫಾಸ್ಟ್ ಅಲ್ಲಿ ಏನೋದೆ 150 ಕಿಲೋಮೀಟರ್ ಪಕ್ಕಾ ಬಂದೇ ಬರುತ್ತೆ. 150 ಬಂದೇ ಬರುತ್ತೆ ಇಬ್ರು ಕೂತ್ಕೊಂಡು ಹೋದ್ರೆ. ಇನ್ನೊಂದು ಬೇಡ, ನಂಗೆ ರೇಟ್ ಜಾಸ್ತಿ ಆಯ್ತು, ನನಗೆ ಬಜೆಟ್ ಫ್ರೆಂಡ್ಲಿ ಇನ್ನೂ ಕಮ್ಮಿ ಮಾಡ್ಕೊಡಿ ಅಂದ್ರೆ ಅವ್ರಿಗೆ ಏಜ್ ಕಮ್ಮಿ ಹಾಕೊಡ್ತೀವಿ. ಇದು ಅರೌಂಡ್ ನಾವು ಹಾಕ್ತಿವಿ ಒಂದು 65 to 72 ಏಜ್ ಹಾಕ್ತಿವಿ 200 ಕಿಲೋಮೀಟರ್ಸ್ಗೆ. ನಾವೇನ್ ಮಾಡ್ತೀವಿ, ಏಜ್ ನ ಡೌನ್ ಮಾಡಿ ಪ್ರೈಸು ಡೌನ್ ಮಾಡಿ ಕಸ್ಟಮರ್ ಕೊಡ್ತೀವಿ. ಇವಾಗ ಏಜ್ ಜಾಸ್ತಿ ಇದೆ 40,000 ಕಿಲೋಮೀಟರ್ ವಾರಂಟಿ ಆರ್ 3 years ವಿಚ್ ಎವರ್ ಇಸ್ ಫಸ್ಟ್. ಇನ್ನೊಂದು ಏನಂದ್ರೆ ನಮ್ಮ ವೆಹಿಕಲ್ ಅಲ್ಲಿ 1 ವರ್ಷಕ್ಕೆ 4 ಸರ್ವಿಸು ಫ್ರೀ ಕೊಡ್ತೀವಿ, ಓನ್ಲಿ ಫಾರ್ ಲೇಬಲ್. ಇವಾಗ ಇದು ಹೊಡೆದಾಕೊಂಬಂದ್ರು, ಇದು ಹೊಡೆದಾಕೊಂಬಂದ್ರು, ಆಯಿಲ್ ಏನ್ ಚೇಂಜ್ ಮಾಡಿದ್ರು ಅದಕ್ಕೆಲ್ಲ ಚಾರ್ಜಬಲ್ ಇರುತ್ತೆ. ನಾವು NMC ಬ್ಯಾಟ್ರಿ ಕೊಡ್ತೀವಿ. ಈ ವೆಹಿಕಲ್ಸ್ಗೆ NMC ಬ್ಯಾಟ್ರಿ ಇಸ್ ಸೂಟೇಬಲ್. ಇಂಥ ಲೋಡರ್ ವೆಹಿಕಲ್ಸ್ಗೆಲ್ಲ ನಿಮಗೆ LFP ಬ್ಯಾಟ್ರಿ ಬೇಕು, ಯಾಕಂದ್ರೆ ಲೋಡ್ ಆಗ್ತಾರ ಅವರು. NMCನೂ ಕೊಡ್ತೀವಿ, LFPನೂ ಕೊಡ್ತೀವಿ. NMC ಬಂದು ಸ್ವಲ್ಪ ಸ್ಪೇಸ್ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ, NMC ಸ್ಪೇಸ್ ಕಮ್ಮಿ ಕನ್ಸ್ಯೂಮ್ ಮಾಡುತ್ತೆ. ಎರಡು ಕೊಡ್ತೀವಿ. ಕಸ್ಟಮ್ NMC ನಿಕ್ಕಲ್, ಮ್ಯಾಗ್ನೀಷಿಯಂ, ಕೋಬಾಲ್ಟ್, ಲಿಥಿಯಂ ಐಯನ್ ಗಿಂತ ಸ್ವಲ್ಪ ಹೈ ಗ್ರೇಡ್ ವರ್ಜನ್ ಬ್ಯಾಟ್ರಿ ಅದು. LFP ಅಂದ್ರೆ ಲಿಥಿಯಂ ಫೆರೋಫಾಸ್ಫೇಟ್ PO4 ನಾನ್ ಫೈರಬಲ್ ಬರುತ್ತೆ ಅದು. ಯಾಕಂದ್ರೆ ಇದು ಎಲ್ಲ ಯಾರು ನಿಮ್ಗೆ ಹೇಳಿರಲ್ಲ. ಬಟ್ ಕಸ್ಟಮರ್ ತಗೊಳಕ್ ಮುಂಚೆ ನಾವು ಯಾವ ಬ್ಯಾಟ್ರಿ ಕೊಡ್ತೀವೋ ಆ ಬ್ಯಾಟ್ರಿ ಗೂಗಲ್ ಮಾಡಿ ನೋಡ್ಬೋದು. ಬೇಕಾ ಇವಾಗ ಗೂಗಲ್ ಅಲ್ಲಿ ತೋರಿಸಿ ನಾವು ಫೋಟೋ ನೀವು ಹಾಕಿದ್ರೇನು ಕಸ್ಟಮರ್ ಯೂಸ್ಫುಲ್. 100 ಕಿಲೋಮೀಟರ್ ಪ್ರೈಸ್ ಅಂದ್ರೆ ನಿಮ್ಗೆ ಒಂದೇ ನಿಮಿಷ ಸರ್ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ಬಿಡ್ತೀನಿ. ಈ ಲೈಟ್ ಎಲ್ಲ ಬರುತ್ತೆ. ಇದೇ ಮಾಡಲ್ ಇನ್ನೊಂದಿದೆ ಎಕ್ಸ್ಟ್ರಾಮ್ ಅಂತ. ಇದು ಎಕ್ಸ್ಟ್ರಾನು, ಅದು ಎಕ್ಸ್ಟ್ರಾಮ್ ಅಂತ.
ಅದು ನಿಮಗೆ 1,55,000 ಕೊಡ್ತೀವಿ. 200 ಕಿಲೋಮೀಟರ್ IDC ರೇಂಜ್ ಸೇಮು. ಬಟ್ ನಿಮಗೆ ಈ ತರ ಲೈಟಿಂಗ್ಸ್, ಈ ತರ ಡಿಸೈನ್ ಲೈಟಿಂಗ್ಸ್ ಅದ್ರಲ್ಲಿ ಬರಲ್ಲ, ಅದು ಬೇರೆ ಮಾಡಲ್ ಇರುತ್ತೆ. ಆ ಫೋಟೋನು ಕೊಡ್ತೀನಿ, ನೀವು ಬೇಕಾ ಹಾಕ್ಬೋದು. 2 ಮಾಡಲ್ ಇದೆ, 155 200 ಕಿಲೋಮೀಟರ್ IDC ರೇಂಜು, ಇದು ಹಾಕೊಬಹುದು. ಸ್ವಲ್ಪ ಗೂಡ್ ಸ್ಪೇಸು ಇದೆ. ಇನ್ಬಿಲ್ಟ್ ಬ್ಯಾಟ್ರಿ ಬಂದ್ಬಿಡುತ್ತೆ. ಪ್ಲಸ್ ಇದಕ್ಕೆ ಬ್ಯಾಟ್ರಿಗೆ 3 years ವಾರಂಟಿ ಅಂತಾರೆ. ಇಲ್ಲಿ ಇನ್ಬಿಲ್ಟ್ ಬ್ಯಾಟ್ರಿ ಬರುತ್ತೆ. ಕಸ್ಟಮರ್ ಆರ್ಡರ್ ಕೊಟ್ಟಿದ ತಕ್ಷಣ ನಾವು ಅವ್ರ ಪೇಮೆಂಟ್ ಎಲ್ಲ ಆದ್ಮೇಲೆ ನಾವೇನ್ ಮಾಡ್ತೀವಿ, ಬ್ಯಾಟ್ರಿ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಯಾವ ತರ ಬೇಕೋ, ಎಷ್ಟು ಕಿಲೋಮೀಟರ್ ಬೇಕೋ ಅವ್ರು ಮಾಡ್ಕೊಡ್ತೀವಿ. ಇದನ್ನ ಸ್ಪೆಸಿಫಿಕೇಶನ್ಸ್ ಎಲ್ಲ ಹೇಳ್ಬೇಕಂದ್ರೆ ನಿಮ್ಗೆ ಲೇಟೆಸ್ಟ್ DRL ಲೈಟ್ ಬರುತ್ತೆ ಫ್ರಂಟು. ಇದು LED 7 ಕಲರ್ಸ್ ಚೇಂಜಿಂಗ್ ಬರುತ್ತೆ. ಪ್ಲಸ್ 4-way ಇಂಡಿಕೇಟರ್ಸ್ ಕೂಡ ಲೇಟೆಸ್ಟ್ ಬರುತ್ತೆ, ಯಾವ ಮಾಡಲಲ್ಲೂ ಬರಲ್ಲ, XUV ಮಾಡಲು. ಆಮೇಲೆ ಫ್ರಂಟ್ ಕೂಡ ಲೈಟ್ಸ್ ಬರ್ತಾ ಇರುತ್ತೆ, ಡಿಸೈನ್ ಲೈಟ್ಸು. ಆಮೇಲೆ ಇದನ್ನಲ್ಲಿ ಹೆಡ್ಲೈಟ್ ಡಿಮ್ ಅಂಡ್ ಡಿಪೆಂಡ್ ಮಾಡಿದ್ರೆ ನಿಮಗೆ ಇದು ಲಾಂಗ್ ಜರ್ನಿಗೆಲ್ಲ ಹೋಗ್ತಾರಲ್ಲ, ಲಾಂಗ್ ಡ್ರೈವ್ಸ್ಗೆಲ್ಲ ಅಂತ ಅವ್ರಿಗೆ ಯಾವ ತರ ಲೈಟ್ ಬೇಕೋ ಚೇಂಜ್ ಮಾಡ್ಕೊಬಹುದು. ಪ್ಲಸ್ ಇದರಲ್ಲಿ ನಿಮಗೆ ಆಂಟಿ ಸ್ಕಿಡ್ TCS ಅಂತ ಇದೆ. ಪ್ರೆಸ್ ಮಾಡಿದ್ರೆ ನಿಮಗೆ ಮಳೆ ಟೈಮಲ್ಲಿ ಗಾಡಿ ಸ್ಕಿಡ್ ಆಗಲ್ಲ. TCS ಅಂತ ಆಪ್ಷನ್ ಬರುತ್ತೆ ನೋಡಿ ಸರ್. ಇದು ಪ್ರೆಸ್ ಮಾಡಿದ ತಕ್ಷಣ TCS ಅಂತ ಆನ್ ಆಗುತ್ತೆ. ಸ್ಕಿಡ್ ಆಗಲ್ಲ ಸರ್ ಗಾಡಿ, ಮಳೆ ಇದ್ರೆ ಕೊಚ್ಚೆ ಇದ್ರೆ ಸ್ಕಿಡ್ ಆಗಲ್ಲ. ಆಮೇಲೆ ಲೆಗ್ಗೇಜ್ ಹಾಕೊಂಡು ಹೋಗ್ಬೋದು. ಆಮೇಲೆ ಯಾರನ್ನ ಟ್ರಕ್ಕಿಂಗ್ ಪರ್ಪಸ್ಗೆ ಹೋದ್ರೆ ಇಲ್ಲಿ ನೆಟ್ ಬೋಲ್ಟ್ ಸಿಸ್ಟಮ್ ಕೊಟ್ಟಿದೀವಿ, ಬಟ್ ನಾವು MT ಕೊಡ್ತೀವಿ. ಅವ್ರು ಮಾರ್ಕೆಟ್ ಅಲ್ಲಿ ಬಾಕ್ಸ್ ಟೈಪ್ ಪರ್ಚೇಸ್ ಮಾಡ್ಕೊಂಡು ದೇ ಕ್ಯಾನ್ ಪುಟ್ ನೆಟ್ ಬೋಲ್ಟ್ ಟೈಪ್ ಹಾಕೊಂಡು ಇಲ್ಲಿ ಇಬ್ಬರು ಕೂತ್ಕೊಂಡು ಮುಂದೆ ಲೆಗ್ಗೇಜ್ ಇಕ್ಕೊಂಡು ಹೋಗ್ಬೋದು. ಅಪ್ಪೆಲ್ಲ ಚೆನ್ನಾಗಿ ಹತ್ತತ್ತೆ. ಫ್ರಂಟು ಡಿಸ್ಕ್ ಬರುತ್ತೆ, ಬ್ಯಾಕು ಡಿಸ್ಕ್ ಬರುತ್ತೆ. 12 ಇಂಚು ಟ್ಯೂಬ್ಲೆಸ್ ಟೈರ್ ಬರುತ್ತೆ ಇದು. ಪ್ಲಸ್ ಇದರಲ್ಲಿ ನಿಮ್ಗೆ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಬರುತ್ತೆ. ಆಗಿದ ತಕ್ಷಣ ಗಾಡಿ ಮುಂದೆ ಹೋಗಲ್ಲ. ಪ್ಲಸ್ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಕೂಡ ಬರುತ್ತೆ, ಮೊಬೈಲ್ ಹೋಲ್ಡ್ರು ಬರುತ್ತೆ. ಪ್ಲಸ್ ನಿಮಗೆ NFT ಕಾರ್ಡ್ ಕೂಡ ಬರುತ್ತೆ. ಕಾರ್ಡಲ್ಲಿ ಟ್ಯಾಪ್ ಮಾಡಿದ್ರೆ ಆನ್ ಆಗುತ್ತೆ. ಇನ್ನೊಂದು ಇದನ್ನಲ್ಲಿ ಸ್ಪೆಷಾಲಿಟಿ ಏನಂದ್ರೆ, ನಾವು ಕಾರ್ಡಲ್ಲಿ ಇರಲಿ ರಿಮೋಟಲ್ಲಿ ಇರಲಿ ಲಾಕ್ ಮಾಡಿದ ತಕ್ಷಣ ಜಸ್ಟ್ ಇಮಿಡಿಯೇಟ್ ವಿತಿನ್ 10 seconds ಅಲ್ಲಿ ಬೀಪ್ ಸೌಂಡ್ ಬರುತ್ತೆ. ಆಟೋಮೆಟಿಕ್ ಲಾಕ್ ಆಗೋಗುತ್ತೆ ಸೌಂಡ್ ಬಂದಿದ ತಕ್ಷಣ. ನಾವು ಹಿಂಗೆ ಟಚ್ ಮಾಡಿದ್ರೆ ಬಡ್ಕೊಳೋ ಶುರು ಮಾಡುತ್ತೆ. ನಾವು ತಿರ್ಗಾ ನಾವು ಕಾರ್ಡಲ್ಲಿ ಇಲ್ಲ ರಿಮೋಟಲ್ಲಿ ಆಪರೇಟ್ ಮಾಡಿದ್ರೇನೆ ಇದಕ್ಕೆ ಆಫ್ ಆಗೋದು, ಅನ್ಲಾಕು ಲಾಕು. ಇಂಥ ಸಿಸ್ಟಮ್ಸ್ ಇದೆ. ಪ್ಲಸ್ ಫ್ರಂಟ್ ಟು ಬ್ಯಾಕ್ ಡಿಸ್ಕ್ ಬರೋದ್ರಲ್ಲಿ ಮೈಂಟೆನೆನ್ಸ್ ಕಮ್ಮಿ ಇರುತ್ತೆ. ಬಟ್ ಯಾವುದೇ EV ವೆಹಿಕಲ್ ತಗೊಂಡ್ರೆ ಪರ್ ಇಯರ್ 5,000 rupees ಅಂತೂ ಖರ್ಚು ಬರುತ್ತೆ. ಎಲೆಕ್ಟ್ರಿಸಿಟಿ ಬಿಲ್ಲು, ಆಮೇಲೆ ಸ್ವಲ್ಪ ಸ್ಪೇರ್ ಪಾರ್ಟ್ಸ್, ಏನೋ ಬ್ರೇಕ್ ಶೂಸು, ಬ್ರೇಕ್ ಪ್ಯಾಡ್ಸ್ ಎಲ್ಲ ಹಾಕೋದಾದ್ರೆ ಒಂದು 5,000 ಖರ್ಚು ಬಂದೇ ಬರುತ್ತೆ. EVಗೆ ತಗೊಂಡ್ರೆ ಖರ್ಚಿಲ್ಲ ಅಂತ ಹೇಳ್ತಾರೆ, ಅದೆಲ್ಲ ರಾಂಗ್ ಇನ್ಫಾರ್ಮೇಶನ್. ಬಟ್ ಇದು ಫ್ರಂಟ್ ಟು ಬ್ಯಾಕ್ ಡಿಸ್ಕ್ ಪ್ಯಾಡು 500 ರೂಪಾಯಿ ಪರ್ ಮಂತ್. ಪೆಟ್ರೋಲ್ ಎಷ್ಟು ಉಳಿಸಿದಾಯ್ತು, ಪ್ಲಸ್ ಕಿಲೋಮೀಟರ್ ಎಷ್ಟು ಟ್ರಾವೆಲ್ ಮಾಡಿರ್ತೀರ, ಇದೆಲ್ಲ ಇನ್ಕ್ಲೂಡೆಡ್ ಬರುತ್ತೆ ಸರ್. ಇನ್ಕ್ಲೂಡೆಡ್ ಬರುತ್ತೆ ಇದು. ಗಾಡಿ ವೆಹಿಕಲ್ ಹೆಂಗಿದೆಯೋ ಕಸ್ಟಮರ್ ನಂಗೆ ಡೆಲಿವರಿ ಕೊಡ್ತೀವಿ. ನಮ್ಮಲ್ಲಿ ಬ್ಯಾಂಗ್ಳೂರಲ್ಲಿ ಹೈಯೆಸ್ಟ್ ಆರೆಂಜ್ ಕಲರ್ ಸೇಲ್ಸ್ ಆಗೋದು. ಇದರಲ್ಲಿ ಬಂದು ನಿಮಗೆ ಬ್ಲೂ ಬರುತ್ತೆ, ಗ್ರೇ ಬರುತ್ತೆ, ಆಮೇಲೆ ಆರೆಂಜ್ ಬರುತ್ತೆ. ಬಟ್ ನಮ್ಮ ಹತ್ರ ಹೈಯೆಸ್ಟ್ ಹೋಗೋದು ಆರೆಂಜ್. ಸೊ ಆರೆಂಜೇ ನಾವು ಮಡಗಿದೀವಿ, ಬೇರೆ ಕಲರ್ ಹೋಗಲ್ಲ. ಬೇಕಂದ್ರೆ ಬೈ ಆರ್ಡರ್ ತರಿಸ್ಕೊಡ್ತೀವಿ. 15 days ಆಗುತ್ತೆ. ಕಸ್ಟಮರ್ ಆರ್ಡರ್ ಪ್ಲೇಸ್ ಮಾಡಿ ಅಡ್ವಾನ್ಸ್ ಪೇ ಮಾಡಿದ್ಮೇಲೆ ನಾವು ತರಿಸ್ಕೊಡ್ತೀವಿ ಅವ್ರಿಗೆ. ಫುಲ್ ಸೇಫ್ಟಿ ವೈಸ್ ಸಗದಾಗಿದೆ. ಇನ್ನೊಂದು ಏನಂದ್ರೆ ಟೈರ್ ಎಲ್ಲ ನೋಡಿ ಥಿಕ್ನೆಸ್ ಬರುತ್ತೆ, ಇಷ್ಟು ಥಿಕ್ನೆಸ್ ಬರುತ್ತೆ. ಬೇರೆ ಗಾಡಿಯಲ್ಲಿ ನಿಮ್ಗೆ ಥಿಕ್ನೆಸ್ ಬರಲ್ಲ, ಅದು ತೋರಿಸ್ತೀನಿ ನಿಮ್ ಡಿಫ್ರೆನ್ಶಿಯೇಟ್ ಏನು ಅಂತ. ಥಿಕ್ನೆಸ್ ಕಮ್ಮಿ ಕೊಟ್ಬಿಡ್ತಾರೆ, ರೇಟ್ ಮಾಡ್ತಾರೆ. ಪವರ್ ಎಲ್ಲ ನಿಮ್ಗೆ ಮಾತಾಡಂಗೆ ಇಲ್ಲ ಇದ್ರ ಬಗ್ಗೆ. ಆಮೇಲೆ ಕೂತ್ಕೊಂಡು ಕಂಫರ್ಟೇಬಲ್ ಲಗೇಜ್ ಅನ್ನ ಇಟ್ಕೊಂಡ್ರೆ ಅವ್ರೇನೋ ಲಾಂಗ್ ಏನೋ ಹೋದ್ರೆ ತೆಗ್ಲಾಕೋಣಕ್ಕೆ ಉಕ್ಕೆಲ್ಲ ಇದೆ. ಇದು ಬಂದು ಯಾವುದೇ EV ವೆಹಿಕಲ್ಗೆ ಈ ತರದ್ ಕೊಟ್ಟಿಲ್ಲ. ಇದು ಎಸ್ಪೆಷಲಿ ಬೇರೆ ಬ್ರ್ಯಾಂಡ್ ಅಲ್ಲಿ ಇದೆ. ಸೊ ಆ ಬ್ರ್ಯಾಂಡ್ ಹೆಸರು ನಾನು ಮೆನ್ಷನ್ ಮಾಡಕ್ ಇಷ್ಟಪಡಲ್ಲ. ಸೊ ಆ ತರದ ಸೇಮ್ ಹಿಂಗಿದೆ ಇಲ್ಲಿ, ಕಂಫರ್ಟೇಬಲ್. ಆಮೇಲೆ ಗೂಡ್ ಸ್ಪೇಸ್ ಎಲ್ಲ ಇಲ್ಲಿ ಲಗೇಜ್ ಕೂಡ ಇಟ್ಕೊಬಹುದು ನೀವು. ಫುಡ್ ರೆಸ್ಟ್ ರೈಡರ್ಗೆ. ಪ್ಲಸ್ ಇಲ್ಲಿ ವೆಜಿಟೇಬಲ್ಸ್, ಫ್ರೂಟ್ಸ್, ಪರ್ಚೇಸಿಂಗ್ಗೆ, ಅಕ್ಕಿ ಮೂಟೆ, ಬೇಳೆ, ಮನೆಗೆ ಏನ್ ಬೇಕೋ ತರ್ಬೋದು ಸರ್. ನೋಡೋದಲ್ಲ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್. ಏನಪ್ಪಾ ಅಂತಂದ್ರೆ ಇದರಲ್ಲಿ ಎಸ್ಪೆಷಲಿ ನಿಮಗೆ ಬ್ಯಾಟ್ರಿನ ಗಮನಿಸಬೇಕು. ನೀವು ಎಲ್ಲೇ ಎಲೆಕ್ಟ್ರಿಕ್ ಸ್ಕೂಟರ್ ತಗೊಳ್ಳಿ, ಬ್ಯಾಟ್ರಿನ ನೋಡೇ ತಗೋಬೇಕು. ಸೊ ಸಂಪೂರ್ಣವಾಗಿ ಬ್ಯಾಟ್ರಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಯಾವ್ದು ಬ್ಯಾಟ್ರಿ ಎಷ್ಟು ಸೇಫು, ಎಷ್ಟು ಲೈಫ್ ಟೈಮ್ ಬರುತ್ತೆ, ಅಂದ್ರೆ ಎಷ್ಟು ಡ್ಯೂರಬಿಲಿಟಿ ಬರುತ್ತೆ, ಎಲ್ಲವನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ನಿಮಗೆ ಈ ಗಾಡಿ ಇಷ್ಟ ಆಯ್ತು ಅಂತಂದ್ರೆ ನೀವು ಜಸ್ಟ್ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ತಿಳ್ಕೊಬಹುದು. ಬಂದು ಟೆಸ್ಟ್ ಡ್ರೈವ್ ಮಾಡ್ಬೋದು. ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಗಾಡಿ ಇಷ್ಟ ಆಯ್ತು ಅಂದ್ರೆ ತಗೋಬಹುದು.